ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನೋಡಿ ಇನ್ನೇನು 5 o'clock ಆಗ್ತಾ ಇದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಿಗ್ಗೆಯಿಂದ ಆ ಥರ ಈ ಥರ ಅದೊಂದು ಇದೊಂದೇ ಇದ್ದೋಯ್ತು ಫ್ರೆಂಡ್ಸ್. ಕೆಲಸನೇ ಆಗಲಿಲ್ಲ, ಎಲ್ಲ ಇದೇ ಥರನೇ ಆಯಿತು. ಇನ್ನು ವಿಡಿಯೋ ಎಲ್ಲನೂ ಅಪ್ಲೋಡ್ಗೆಲ್ಲನೂ ಅದು ಎಲ್ಲನೂ ಮಾಡಿಕೊಂಡು ಎಲ್ಲನೂ ಆಯಿತು. ಇನ್ನು ಅಡುಗೆ ಬಂದ್ಬಿಟ್ಟು ಪಲಾವ್ ಮಾಡಿದ್ದೆ. ಹಾಗೆ ನಮ್ಮವ್ರಿಗೆ ಎಂಥದ್ದು ಇಲ್ಲ, ಬಿಸಿ ರಾಗಿ ಇಟ್ಟು ಸಾಂಬಾರು ಇನ್ನು ನಾರ್ಮಲ್ ಆಗಿ ಇರುತ್ತೆ. ಅದೆಲ್ಲ ಆಗಿದ್ದಾದಮೇಲೆ ಇನ್ನು ಇಲ್ಲಿ ಬಟ್ಟೆ ಕಟ್ ಮಾಡೋದು, ಸ್ಟಿಚ್ ಮಾಡೋದು. ನೋಡಿ, ಯಾವ ಒಂದು ಡ್ರೆಸ್ಗಳು ಕೊಟ್ಟಿದ್ರು, ಅದು ಸ್ಟಿಚ್ಚಿಂಗ್ ಹಾಕೋಕ್ಕೆ ನೆನ್ನೆ ಕೊಟ್ಬಿಟ್ಟು ಹೋದ್ರು, ಇವತ್ತು ಬರ್ತೀನಿ ಅಂತ. ಅದಕ್ಕೋಸ್ಕರ ಇವುಗಳನ್ನ ಸ್ಟಿಚ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇದೇ ಥರನೇ ಎಲ್ಲ ನೋಡಿ. ಇದು ಬಂದು 5 ಏನೋ ಕೊಟ್ಟಿದ್ದಾರೆ ಟಾಪ್ಸು, ಸ್ಟಿಚ್ ಹಾಕೋವು ಅಷ್ಟೇ. ಇನ್ನು ಹಾಗೆ ನೋಡ್ತಾ ಇರಿ ಯಾವ ಥರ ಎಲ್ಲ ಆಗತ್ತೆ, ಏನು ಹೇಗೆ ಅಂತ ಹೇಳ್ಬಿಟ್ಟು. ಇನ್ನು ನಾರ್ಮಲಾಗಿ ಬೆಳಗಿನ ರೊಟೀನು ನಾರ್ಮಲ್ಲೇ. ಇನ್ನು ಎದ್ದ ತಕ್ಷಣ ಕಸ ಎಲ್ಲನೂ ಗುಡಿಸಿ, ಬಿಸಿನೀರು ಕುಡಿದು, ಮಕ್ಕಳಿಗೆ ಬಾಕ್ಸ್ಗೆ ಅಂತೇಳಿ ಪ್ರಿಪೇರ್ ಮಾಡಿ, ಇನ್ನು ಮತ್ತೆ ಅಡುಗೆ ಕೆಲಸಕ್ಕೆ ಅಂತ ಪ್ರಿಪೇರ್ ಮಾಡಿ, ಈ ಥರನೇ ಆಯಿತು ಎಲ್ಲನೂ. ಇನ್ನು ಬೇರೆ ಹತ್ರ ಹೋಗ್ಬೇಕಾಗಿತ್ತು, ಹೋಗೋಕ್ಕೂ ಆಗಿಲ್ಲ. ನಾಳೆ ಆದರೂ ಹೋಗೋದು ಏನು ಹೇಗೆ ಅಂತ ನೋಡಬೇಕು. ಈ ಥರ ಇವನು ಸ್ಟಿಚ್ ಮಾಡಿದೆ ಅಲ್ವಾ, ಮತ್ತು ಅದರಲ್ಲಿ ಇನ್ನೊಂದರಲ್ಲಿನೂ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಇವೇನೂ ಆಯಿತು. ಇನ್ನು ನಾನು ಬಟ್ಟೆಗಳು ಇದಾವೆ ಫ್ರೆಂಡ್ಸ್ ಸ್ಟಿಚ್ ಮಾಡೋದು. ನೆನ್ನೆ ಅಲ್ವಾ ನನ್ನವೆಲ್ಲನೂ ಕಟ್ ಮಾಡಿದೆ ಅಲ್ವಾ, ತೋರಿಸಿದೆ ಅಲ್ವಾ. ಇವತ್ತು ಸ್ಟಿಚ್ ಮಾಡೋಕ್ಕೆ ಆಗಲಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಟೈಮ್ ಎಲ್ಲ ವೇಸ್ಟ್ ಆಯಿತು ಅಂತೇಳಿ ಅನ್ಕೋಬೋದು. ಈ ಥರ ಆ ಕೆಲಸ ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಆಯಿತು. ಇನ್ನು ಬನ್ನಿ ಇವಾಗ ಮೇಲೆ ಹೋಗಿ ಬರೋಣ. ನೋಡಿ, ನಮ್ಮ ಕೋಳಿ ಕಾತ್ಕೊಂಡಿದೆ. ಏನು ನನ್ನನ್ನು ಮಾತಾಡ್ತಿದ್ದೀರ, ಎಲ್ಲೋ ಮಾತಾಡ್ತಾ ಇದ್ದಾಳೆ ಅಂತ ನೋಡಿ. ಸೌಂಡ್ ಕೂಡ ಮಾಡ್ತಾರೆ ಐತೆ ಮಾತಾಡ್ಸೋಕೆ ಅಂತ ಹೇಳ್ಬಿಟ್ಟು. ಏನದು? ಹಾಂ, ಏನು ನನ್ನನ್ನು ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಈಗ ಸೌಂಡ್ ಕಡಿಮೆ ಮಾಡಿದ್ದು ನೋಡಿ ಫ್ರೆಂಡ್ಸ್. ಬಂದು ಮಾತಾಡ್ಸ್ತವೆ ನೋಡಿ. ಅವನು ಅಷ್ಟೇ. ಆವಾಗ ಅಷ್ಟೇ ಗೊತ್ತಾಗ್ತಾ ಇರಲಿಲ್ಲ. ನಾವು ಚಿಕ್ಕವರಿದ್ದಾಗ ಇನ್ನೂ ಕೋಳಿ ಜಾಸ್ತಿ ಸಾಕ್ತಾ ಇದ್ದಿದ್ದಂಥದ್ದು. ಇವಾಗ ಇವುಗಳೆಲ್ಲ ನೋಡಿದ್ರೆ ಕೊಯ್ದುಕೊಂಡು ತಿನ್ನೋಕ್ಕೆ ಹೇಗೆ ಮನಸ್ಸು ಬರುತ್ತೆ ಅಂತೆಲ್ಲ ಅನಿಸುತ್ತೆ. ಅದಕ್ಕೆ ಸಾಕಿರೋ ಕೋಳಿನ ಒಂದನ್ನು ಮನೆಯಲ್ಲಿ ಮಾಡಿಲ್ಲ. ನಾನು ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಹೊರಟೋಗ್ತಾ ಇದ್ದೆ ಮೆಲ್ಲಗೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಲ್ಲ, ನೋಡ್ತಾನೆ ಇದ್ದೀರಾ. ನೋಡಿ ಫ್ರೆಂಡ್ಸ್, ನಮ್ಮ ಗಿಡದಲ್ಲಿ ಈ ಥರ ಬಿಟ್ಟಿರ್ತವೆ ಕಾಯಿಗಳೆಲ್ಲನೂ. ಕೋತಿಗಳು ಮಾತ್ರ ಬಿಡೋದಿಲ್ಲ, ತೋರಿಸ್ತೀನಲ್ವ ಎಷ್ಟು ಇರ್ತವೆ ಅಂತ ಹೇಳ್ಬಿಟ್ಟು. ಎಲ್ಲ ಅವುಗಳಿಗೇನೆ ಸರೋಗತ್ತೆ. ಇನ್ನು ಓಡಿಸಿದ್ರೂ ಹೋಗೋದಿಲ್ಲ. ಎಲ್ಲ ದೊಡ್ಡದು ಮರ ಅಲ್ವಾ, ಅಲ್ಲಿ ಇಲ್ಲಿ ಕೂತ್ಕೊಂಡು ಮರಗಳಲ್ಲೆಲ್ಲ ಕೂತ್ಕೊಂಡೆಲ್ಲ ಇದು ಮಾಡ್ತವೆ. ಸರಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ, ಏನಾದರೂ ಮಾಡ್ಕೋಹೋಗಿ ತಿನ್ಕೋಹೋಗಿ ಅಂತ ಹೇಳ್ಬಿಟ್ಟು. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಹೇಗಿದ್ದರೂ ಸಾಯಂಕಾಲನೇ ಅಲ್ವಾ ಸ್ಟಾರ್ಟ್ ಮಾಡಿದ್ದು ವ್ಲಾಗ್ನ. ಇನ್ನು ಕೋಳಿಗೆ ಎಲ್ಲನೂ ಕ್ರೇಟ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ಇನ್ನು ಇವಾಗ್ಲೂ ಊಟ ಏನಾದರೂ ಹಾಕ್ತಾಳೇನೋ ಅಂತ ಹೇಳಿ ನೋಡ್ತಾ ಇರ್ತಾಳೆ. ಪೀಸ್ನ ಎಲ್ಲೋ ನೋಡ್ದಾಗ ಈ ಥರ ಕೂತ್ಕೊಂಡಿರೋಗಳನ್ನ ಒಂದೊಂದಾಗಿ ಮುಚ್ತಾ ಹೋಗ್ತಾಯಿದ್ರೆ ಮತ್ತು ಬೇರೆ ಕೋಳಿಗಳನ್ನ ಓಡಿಸ್ದೇ ಇರ್ತವೆ, ದೊಡ್ಡ ಕೋಳಿಗಳು ಆ ಥರ ಎಲ್ಲನೂ ಮುಚ್ಚೋವಾಗ ನೋಡ್ಕೋಬೇಕಾಗತ್ತೆ. ಮರಿಗಳು ಎಲ್ಲನೂ ಕತ್ತು ಎಲ್ಲನೂ ಸಿಕ್ಕೋದ್ರೆ ಕಷ್ಟ. ಮತ್ತು
ನೋಡಿ ಅಲ್ಲಿ ಮೇಲ್ಗಡೆ ಸೊಪ್ಪು ಹಾಕಿದ್ದೀವಲ್ಲ ಅದನ್ನು ತಿನ್ನೋಕೆ ಬಂದುಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಇವಾಗ 6:10 ಆ ಥರ ಆಗಿದೆ. ನನ್ನ ಮಗ ಬರ್ತಾ ಇದ್ದಾನೆ ನೋಡಿ. ನಮ್ಮ ಚಿನ್ನನೂ ನೋಡಿ ನನ್ನ ಮಗ ಬರೋಷ್ಟೊಳಗೆ ಯಾವ ಥರ ಸೌಂಡ್ ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು ಬಂದ ಅಂತ. ನೋಡಿದ್ರಲ್ಲ ನಮ್ಮ ಚಿನ್ನ ಏನೋ ಬ್ಲಾಕ್ ಕಲರ್ ಕವರಲ್ಲಿ ಅಂದರೆ ಏನೋ ತೊಗೊಂಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇದು ನೋಡ್ತಾ ಇತ್ತು. ಇನ್ನೂ ಸರಿ ಅದೆಲ್ಲ ಆಗಿದ್ದಾದಮೇಲೆ ನಮ್ಮ ಮಗ ಹಾಲು ತಗೊಂಡು ಬಂದಮೇಲೆ ಅದನ್ನು ಹಾಲು ಬಿಸಿ ಮಾಡೋಕ್ಕೆ ಅಂತ ಇಟ್ಬಿಟ್ಟು ಸ್ವಲ್ಪ ಬೋಂಡ ಹಾಕ್ಕೊಬೇಕಾಗಿತ್ತು. ಬಿಸಿ ಬಿಸಿ ಕಾಫಿ ಕುಡಿಯೋವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ಮೊದಲೇ ಇದನ್ನೆಲ್ಲ ಕಲಸಿ ಇಟ್ಟಿದ್ದೆ ಫ್ರಿಜ್ಜಲ್ಲೇ. ಅದಕ್ಕೆ ಹಾಕ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈಗ ಸದ್ಯಕ್ಕೆ ಮಾತ್ರನೇ. ಈ ಬೆಳಿಗ್ಗೆ ಸಾಯಂಕಾಲ ಮಕ್ಕಳಿಬ್ರು ಕುಡಿತಾರೆ, ಸಾಯಂಕಾಲನೂ ಕುಡಿತಾರೆ. ಅದಕ್ಕೆ ಇನ್ನು ಸ್ನ್ಯಾಕ್ಸ್ ಥರ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಚಿಕ್ಕದಾಗಿ ಒಂದ್ಸಲ ಹಾಕ್ಕೊಳ್ಳೋಣ ಅಂತೇಳಿ ಹಾಕ್ಕೊತಾ ಇದ್ದೀನಿ. ಮೊನ್ನೆ ವಿಡಿಯೋನೂ ಇಲ್ಲ ಅಲ್ವಾ ಫ್ರೆಂಡ್ಸ್, ಮೊನ್ನೆ ನಮ್ಮ ಅಮ್ಮವರು ಇದ್ರಲ್ವ ಆವಾಗ ಮಾಡಿದಂಥದ್ದು ಒತ್ತು ಶಾವಿಗೆ ಮತ್ತು ಬೋಂಡ ಈ ಥರ ಮಾಡಿದಂಥದ್ದು. ಆವಾಗ ಇಟ್ಕೊಂಡಿದ್ದು ಅದು ಹಾಗೆ ಇತ್ತು. ಸರಿ ಇವತ್ತು ಹಾಕ್ಕೊಳ್ಳೋಣ ಅಂತ ಹೇಳಿ ನೆನಪಾಯಿತು. ಈ ಥರ ಹಾಕ್ಕೊತಾ ಇದ್ದೀನಿ ಬೋಂಡಾಗೆ. ಬಿಸಿ ಬಿಸಿ ಕಾಫಿ ಜೊತೆ ಇದನ್ನು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಚಿಕ್ಕವರ ಇದ್ದಾಗ ಕಾಫಿನಲ್ಲಿ ಟೀನಲ್ಲಿ ಬೇಜಾನು ಎಕ್ಸ್ಪಿರಿಮೆಂಟ್ಸ್ ಮಾಡಿಬಿಟ್ಟಿದ್ದೀನಿ. ಸಿಕ್ಕಿದ್ದೆಲ್ಲ ಹಾಕ್ಕೊಳ್ಳೋದೆ, ಮಿಕ್ಚರು, ಕಡಲೆಬೀಜ, ಕಡಲೆಪಪ್ಪು ಇದು ಎಲ್ಲವನ್ನೂ ಹಾಕ್ಕೊಂಡು ತಿಂತಾಯಿದ್ದೆ. ಅಂದರೆ ಎಲ್ಲ ಅಂದರೆ ತಿನ್ನೋ ಐಟಮ್ಸ್ ಮಾತ್ರ ಫ್ರೆಂಡ್ಸ್. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಇಲ್ಲಿ ಉಪ್ಮಾ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಟೊಮೊಟೊ ಒಂದು, ಹಾಗೆ ಬೀನ್ಸು ಮತ್ತು ಕ್ಯಾರೆಟ್ ಒಂದು, ದೊಡ್ಡದು ಕ್ಯಾರೆಟ್ ಒಂದು ಈ ಥರ ತೊಗೊಂಡಿದ್ದೀನಿ. ಇದಕ್ಕೆ ಇನ್ನು ಕ್ಯಾಪ್ಸಿಕಮ್ಮು ಈ ಥರ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಮ್ಮವ್ರಿಗೆ ತರಕಾರಿನೇ ಜಾಸ್ತಿ ಆಗಬೇಕು ಅಂತ ಹೇಳ್ತಾರೆ. ಹಾಗೆ ಒಣಗೋಗಿರೋ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದೇ ಫ್ರೆಂಡ್ಸ್ ಇದ್ದಿದ್ದು ಅದಕ್ಕೋಸ್ಕರ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮವ್ರು ಬಂದರು, ಅವ್ರೇನೋ ತೊಗೊಂಬಂದಿದ್ರಂತೆ ಒಂದು ಪೈನಾಪಲ್ಲು ಮತ್ತು ಇದು ಗೋಬಿ ಒಂದು ಪ್ಯಾಕೆಟು ಆ ಥರ. ಅದಕ್ಕೆ ಯಾವಾಗಿಂದ ಅಂತ ನನ್ನ ಮಗ ಸ್ಮೆಲ್ ನೋಡಿಕೊಂಡು ಆ ಥರ ರಿಯಾಕ್ಷನ್ ಕೊಟ್ಕೊಂಡು ಬರ್ತಾಯಿದ್ದಾನೆ. ಫ್ರೂಟ್ಸು ಅಂದರೆ ಪಪ್ಪಾಯ ಒಂದು, ಪೈನಾಪಲ್ ಒಂದು ತಗೊಂಡು ಬಂದಿದ್ದ, ಹಾಗೆ ಗೋಬಿ. ಅದಕ್ಕೋಸ್ಕರನೇ ಅವ್ನ ರಿಯಾಕ್ಷನ್ ಆ ಥರ ಇತ್ತು. ಇನ್ನು ಸರಿ ನಾನು ಉಪ್ಮಾಗೂ ಹಾಗೆ ರೆಡಿ ಮಾಡ್ತಾಯಿದ್ದೆ. ರವೆ ಯಾವ ಬಾಕ್ಸಲ್ಲಿದೆ ಅಂತೇಳಿ ಹುಡುಕ್ತಾ ಇದ್ದೀನಿ. ನಮ್ಮಮ್ಮ ಇದ್ರಲ್ವ ಫ್ರೆಂಡ್ಸ್ ಇಷ್ಟು ದಿನ ಅವರು ಹಾಕಿರ್ತಾರಲ್ಲ, ನಾನಾದರೆ ಬರೆದಿರ್ತೀನಿ ಇದರಲ್ಲೇ ಹಾಕಿದ್ದೀನಿ ಅಂತೇಳಿ ತೊಗೊತೀನಿ. ಅವರು ಇಟ್ಟಿರೋವಂಥದ್ದಲ್ವ, ಅದು ನನಗೆ ಸಿಗ್ತಾ ಇಲ್ಲ. ಅದಕ್ಕೆ ಹುಡುಕಿ ನೋಡ್ತಾ ಇದ್ದೀನಿ. ಎಲ್ಲ ಬಾಕ್ಸನ್ನು ತೆಗಿತಾ ಇದ್ದೀನಿ. ಮೊನ್ನೆ ರೇಷನ್ ಎಲ್ಲ ತೊಗೊಂಬಂದಿದ್ದಾಗ ನಮ್ಮಮ್ಮನೇ ಎತ್ತಿ ಇಟ್ಟರು. ಅದಕ್ಕೋಸ್ಕರನೇ ಎಲ್ಲವನ್ನೂ ಹುಡುಕ್ತಾ ಇದ್ದೀನಿ ತೆಗೆದು. ಅವರ ಅಂದರೆ ಎಲ್ಲ ಒಂದು ಹತ್ರ ಎತ್ತಿ ಇಟ್ಟಿದ್ದು ಮನೆ ಕ್ಲೀನಾಗಿರೋದೊಂದು. ಅವ್ರಿಗೆ ಏನೋ ಅಷ್ಟು ಮಾತ್ರ ಮಾಡಿ ಕೊಡ್ತಾ ಇದ್ದಾರಲ್ಲ, ಸರಿ ಏನೋ ಮಾಡಮ್ಮ ಅಂತೇಳ್ಬಿಟ್ಟು ನಾನು ಅವ್ರು ಇರೋ ತನಕ ಬಿಟ್ಬಿಡ್ತೀನಿ, ಏನಾದರೂ ಮಾಡ್ಕೊಂಬ ಅಂತ. ಇದು ಬಂದ್ಬಿಟ್ಟು ಒಂದು ಪ್ಯಾಕೆಟ್ ಸಿಕ್ತು, ಆದರೆ ಅದು ಸಣ್ಣ ರವೆ. ನಾನು ಗೋಧಿ ರವೆನ ಹುಡುಕ್ತಾ ಇರೋದು. ಇರಲಿ, ಅದು ಸಿಗದೇ ಇದ್ದರೆ ಇದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ತೆಗೆದೆ. ಎಲ್ಲ ತೆಗೆದು ನೋಡ್ತಾ ಇದ್ದೀನಿ. ಇನ್ನು ತರಕಾರಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅವರೂ ಬಂದರೂ ಒಂದು ಸ್ವಲ್ಪ ಹೊತ್ತು ಆಗುತ್ತೆ. ಅದಕ್ಕೋಸ್ಕರನೇ ಹುಡುಕ್ತಾ ಇದ್ದೀನಿ. ಅಂದರೆ ಅವರೇನೋ ತೋರಿಸಿದ್ರು ಫ್ರೆಂಡ್ಸ್, ಇಲ್ಲಿರುತ್ತೆ ನೋಡು ಅಂತ. ಎಲ್ಲೋ ನೋಡಿದ ನೆನಪು, ಆದರೆ ನನಗೆ ಸಿಗ್ತಾ ಇಲ್ಲ. ಫೈನಲಾಗಿ ಸಿಕ್ಕೋಯ್ತು. ಕೆಳಗಡೆ ಬಾಕ್ಸಲ್ಲಿ ಇಟ್ಟಿದ್ರು. ಹೆಂಗೋ ಅವರು ಅಷ್ಟು ಮಾತ್ರ ಮಾಡಿರೋದೇ ಹೆಚ್ಚಲ್ವಾ, ಅವ್ರಿಗೂ ಏಜ್ ಆಗಿದೆ ಪಾಪ. ಇನ್ನೂ ನಾನು ಒಬ್ಬಳೇ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಂದರೆ ನನಗೇನು ಕೆಲಸ ಇರಲ್ಲ. ಆ ಥರ ಎಲ್ಲ ಕೆಲಸನೂ ಮಾಡ್ಕೊತಾರೆ. ಅಡುಗೆ ಒಂದು ಕೆಲಸ ಒಂದು ಮಾಡ್ಕೊಂಡ್ರೆ ನಾನು ಮಿಕ್ಕ ಎಲ್ಲ ಕೆಲಸನೂ ಮಾಡ್ತಾರೆ. ಬೇಡ ಅಮ್ಮ ಅಂತ ಹೇಳಿದ್ರೂ ಕೇಳೋದಿಲ್ಲ. ಎಲ್ಲ ಹುಡುಕಿ ಮಾಡ್ತಾರೆ. ಅಂದರೆ ಇಲ್ಲೇ ಅಂತಲೇ ಅಲ್ಲ, ಎಲ್ಲೇ ಹೋದರೂ ಅವರಿರೋ ಹತ್ರ ಆಗಲಿ ಎಲ್ಲ ಕೆಲಸನೂ ಮಾಡ್ಕೊತಾರೆ.
ಆ ಥರ ನಮ್ಮಮ್ಮ ಕಷ್ಟಜೀವಿ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ರವೆ ಸಿಕ್ತಲ್ವ ಅದನ್ನು ಹುರಿಬೇಕು, ಹುರಿಯೋಕ್ಕೆ ಅಂತ ಹೇಳಿದ್ದು ರೆಡಿ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಮಗ ನೀರು ತೊಗೊಂಡು ಬರೋಕ್ಕೆ ಅಂತ ಹೇಳ್ಬಿಟ್ಟು ಅವನು ಬಂದಿದ್ದಾನೆ. ಅದಕ್ಕೆ ಕ್ಯಾಮ್ರಾ ಆನ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವ್ನ ರಿಯಾಕ್ಷನ್ ಆ ಥರ ಕೊಟ್ಕೊಂಡು ಹೋಗ್ತಾ ಇದ್ದಾನೆ. ಯಾಕೋ ಫ್ರೆಂಡ್ಸ್ ಅಂದರೆ ನಾವು ಕ್ಲಾಸ್ ಅವರು ಇವರು ಎಲ್ಲ ನೋಡಿ ಇದು ಮಾಡ್ತಾರೆ ಅಲ್ವಾ ಅಂತ ಹೇಳ್ಬಿಟ್ಟು ಆ ಥರ ರಿಯಾಕ್ಷನ್ ಕೊಡ್ತಾರೆ. ಅದು ಇದು ಅಂತ ಹೇಳ್ಬಿಟ್ಟು ಹಂಗಿಸ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಮಗನೂ ಅಂತ ಅಲ್ಲ, ಕೆಲವರೆಲ್ಲ ಹಂಗೆ ಇದು ಮಾಡ್ತಾರೆ. ಸರಿ ಬಿಡು ಅಂತ ಹೇಳ್ಬಿಟ್ಟು ಅದಕ್ಕೆ ನನ್ನ ಮಗನಿಗೆ ವಿಡಿಯೋ ಮಾಡೋವಾಗ ಅಂದರೆ ನಾನು ಮಾಡಿದ್ರೆ ನನ್ನನ್ನೇ ತಗೊತೀನಿ, ಬೇರೆಯವರು ಅಂದರೆ ನನ್ನ ಮಗ ಚಿಕ್ಕ ಮಗ ವಿಡಿಯೋ ಮಾಡ್ಕೊಡೋಕೆ ಬರ್ತಾನಲ್ವ ಅವ್ನಿಗೆ ಹೇಳೋದು ಆ ಥರ. ಯಾರಾದರೂ ಕ್ಯಾಮ್ರಾ ಹಿಡ್ದಾಗ ಆ ಕಡೆ ಈ ಕಡೆ ಹೋಗೋದು ಎಲ್ಲ ಮಾಡ್ತಾರಲ್ವ, ಆ ಥರ ಇರೋರನ್ನ ಹಿಡಿಬೇಡ, ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು, ಅವ್ರಿಗೆ ಬೇಜಾರು ಮಾಡಿಸೋದು, ನೀನು ನನ್ನನ್ನು ಮಾತ್ರನೇ ತೆಗಿ ಅಂತ ಹೇಳ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ, ಅವ್ರಿಗೆ ಇಷ್ಟ ಇಲ್ಲದೆ ಹೋದರೆ ಯಾಕೆ ಫೋರ್ಸ್ ಮಾಡೋದು ಅಂತ ಹೇಳ್ಬಿಟ್ಟು. ನನ್ನ ಮಗ ಏನು ಅಂದರೆ ಇನ್ನು ಅವ್ರ ಅಪ್ಪನೂ ನೋಡ್ತಾರೆ, ಅವರಪ್ಪ ನೋಡಿದ್ರೆ ಅವರು ಇನ್ನು ಹಾಗೆ ಈಗ ಅಂತಾರೆ ಅಂತ ಹೇಳ್ಬಿಟ್ಟು, ಅಂದರೆ ಓದ್ಕೊಂಡಿರ ವಿಡಿಯೋ ಮಾಡ್ತಾಯಿದ್ಯಾ, ವಿಡಿಯೋಗಳಲ್ಲಿ ಕಾಣಿಸ್ತಾ ಇದೆಯಾ, ಅದು ಮಾಡಿದೆ ಇದು ಮಾಡಿದೆ ಅಂತ ವಿಡಿಯೋಗಳಲ್ಲಿ ನೋಡ್ಬಿಟ್ಟು ಹೇಳ್ತಾರಂತೆ. ಅದಕ್ಕೋಸ್ಕರ ಅವರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಅದಕ್ಕೂ ಅಷ್ಟೇ. ಇನ್ನು ನೋಡಿ ಇಲ್ಲಿ ರವೆನೂ ಅಷ್ಟೇ ಚೆನ್ನಾಗಿ ಈ ಥರ ಫ್ರೈ ಮಾಡಿ ಹುರಿದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಯಾವಾಗಲೂ ವಿಡಿಯೋದಲ್ಲಿ ತೋರಿಸ್ತಾರೆ ಅಂದರೆ ನಾರ್ಮಲಾಗಿ ಇನ್ನು ಓಡಾಡೋದು ಬರೋದು ಇದು ಮಾಡೋದು ಅದನ್ನು ತೋರಿಸ್ಬೇಕ್ರಿ ಹೆಂಗೆ ಫ್ರೆಂಡ್ಸ್, ಅದಕ್ಕೂ ಆ ಥರ ಇದು ಮಾಡ್ತಾರೆ, ಭಯಪಡ್ತಾರೆ ಇವ್ರ ಮಕ್ಕಳು. ಇಲ್ಲ ಅದೇ ಫ್ರೆಂಡ್ಸ್ ಟೀಸ್ ಮಾಡ್ತಾರೆ, ಇಲ್ಲ ಅವರಪ್ಪ ಕೇಳ್ತಾರೆ ಆ ಥರ ಅಂತ ಇಲ್ಲ. ನಾನೇನು ಮಾಡಲ್ಲ, ನಾನು ವಿಡಿಯೋ ಮಾಡ್ತಾಯಿದ್ದಾಗ ಅವ್ರು ಅಡ್ಡ ಬಂದರೆ ನನಗೇನು ಅವರು ಬಂದಿರೋದಲ್ವ ತೋರಿಸ್ತೀನಿ ಅಷ್ಟೇ. ಮತ್ತು ನಾನು ರವೆ ಹುರಿದೆ ಅಲ್ವಾ ಫ್ರೆಂಡ್ಸ್, ಅದನ್ನೇ ಪಕ್ಕಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದೇ ಬಾಣಲಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇನ್ನು ಮೊದಲು ಬಾಣಲೆ ಇಟ್ಕೊಂಡು ಅದಕ್ಕೆ ಆಯಿಲ್ನ ಹಾಕಿ, ಸಾಸಿವೆ ಹಾಕಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ, ಅದಕ್ಕೆ ಇನ್ನು ಕಡಲೆಬೇಳೆ ಉದ್ದಿನಬೇಳೆ ಈ ಥರ ಎಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ. ನಮ್ಮವರು ತಿನ್ನೋದಿಲ್ಲ ಕಡಲೆಬೇಳೆ ಎಲ್ಲನೂ. ಸರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಕಡಲೆ ಬೀಜ ಹಾಕಿದ್ದೀನಿ. ಹಾಕಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥದ್ದನ್ನು ಹಾಕ್ಕೋಬೇಕು. ನೋಡಿ ನಮ್ಮ ಚಿನ್ನ ಏನನ್ನು ಹುಡುಕ್ತಾ ಇದೆ, ಹಿಡ್ಕೊಳೋಕ್ಕೆ ಸ್ಕೆಚ್ ಆಗ್ತಾಯಿದೆ. ಏನು ಚಿನ್ನ ಅದು ಏನಿದೆ? ಏನೂ ಇಲ್ಲ ಬಿಡು ಚಿನ್ನ, ಗಿಡಗಳೆಲ್ಲ ಹಾಳು ಮಾಡ್ತೀಯಾ ಮತ್ತೆ ನೀನು ಬೇಟೆ ಆಡೋದಕ್ಕೋಸ್ಕರ. ಇವತ್ತು ಒಳ್ಳೆ ಬೇಟೆ ಆಗುತ್ತೆ ಅಂತ ಹೇಳಿ ನಾನಿದ್ರೆ ನೀನಾದ್ರೆ ನನ್ನ ಗಿಡಗಳು ಹಾಳಾಗುತ್ತೆ ಅಂತ ಹೇಳಿ ಬಾ ಅಂತ ಇದೀಯಾ. ನನ್ನ ಬೇಟೆನೆಲ್ಲ ವೇಸ್ಟ್ ಹಾಳು ಮಾಡ್ತಾ ಇದೀಯಾ. ಎಲ್ಲಾಯ್ತು? ಇಲ್ಲೇ ಎಲ್ಲೋ ಇತ್ತಲ್ವಾ, ಇಲ್ಲೇ ಎಲ್ಲೋ ಹೋದಂಗೆ ವಾಸನೆ ಬರ್ತಾ ಇದೆ, ಎಲ್ಲಿ ಅಂತ ಸಿಗ್ತಾ ಇಲ್ಲ. ಎಲ್ಲಾಯ್ತು ನೋಡಿ, ಈ ಕಡೆ ಏನಾದರೂ ಹೋಯ್ತಾ ನೋಡೋಣ. ಎಲ್ಲಿ ಕಾಣಿಸ್ತಾ ಇಲ್ವೇ? ಸರಿ ಈ ಸರಿ ಬರ್ಲಿ ನೋಡೋಣ ಅದ್ರ ಕಥೆನ. ಇವತ್ತು ಹೆಂಗೋ ಮಿಸ್ ಆಗೋಯ್ತು. ನಮ್ಮ ಚಿನ್ನ ಕಲರ್ನ ಹಿಡಿಯೋಕ್ಕೆ ಹೋಗ್ತಾ ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಏನು ಅದು ನೋಡೋಣ ಅಂತೇಳಿ ಹೋದೆ. ಅಲ್ಲಿ ಬೆಕ್ಕೋ ಇಲಿನೋ ಓಡಾಡಿರತ್ತೆ, ಅದಕ್ಕೋಸ್ಕರ. ಇನ್ನು ಇಲ್ಲಿ ಬಂದ್ಬಿಟ್ಟು ನೋಡಿ ಈರುಳ್ಳಿ ಎಲ್ಲ ಹಾಕಿದ್ದೀನಿ ಅಲ್ವಾ, ಬೆಳ್ಳುಳ್ಳಿ ಹಾಕೋದಿಲ್ಲ. ಮತ್ತು ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಮ್ಮ ಚಿನ್ನ ಬೇಟೆ ಆಗೋಯ್ತಾ ನೋಡಿ ಇವಾಗ. ಯಾಕೆ ಚಿನ್ನ? ಬೇಟೆ ಅಂತೂ ಆಡಕ್ಕಾಗಲಿಲ್ಲ, ಅಡುಗೆ ಆದರೂ ಆಯ್ತಾ? ನಾನು ಮಾಡ್ತಾಯಿರೋ ಅಡುಗೆನ ನೀನು ತಿನ್ನಲ್ಲ ಬಿಡು ಚಿನ್ನ. ಇವತ್ತು ಉಪ್ಮಾ ಮಾಡ್ತಾ ಇರೋದು. ಇನ್ನು ಬೆಳಿಗ್ಗೆ ಪಲಾವ್ ಮಾಡಿದ್ದೆ ಅಲ್ಲ ಫ್ರೆಂಡ್ಸ್, ಅದು ಇತ್ತು. ಅದನ್ನು ಮಕ್ಕಳು ಮೊಸರೆಲ್ಲ ಹಾಕ್ಕೊಂಡು ತಿಂತೀವಿ ಅಂತ ಹೇಳಿದ್ರು, ನಮಗಿದೇ ಸಾಕು ಅಂತ ಹೇಳ್ಬಿಟ್ಟು. ಸರಿ ನೀವಾಗ ಮಾಡಿದ್ರೂ ಉಳಿದ್ಬಿಡತ್ತೆ, ಅದಕ್ಕೋಸ್ಕರನೇ ಬೆಳಗ್ಗೆಗೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಉಪ್ಮಾ ಮಾಡಿ ಮತ್ತು ಪಲಾವ್ ಎಲ್ಲನೂ ಮಕ್ಕಳು ತಿಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ಇನ್ನು ಇಲ್ಲಿ ಸ್ಟವ್ ಹತ್ರ ಎಲ್ಲನೂ ಇನ್ನು ಅದಕ್ಕೆ ಯೂಸ್ ಮಾಡೋವೆಲ್ಲನೂ ಪಾತ್ರೆಗಳು ಇನ್ನು ಅಲ್ಲಿ ಎಲ್ಲ ಇದ್ದಿದ್ದು ನನ್ನ ಮಗ ಎಲ್ಲನೂ ತೊಗೊಂಬಂದು ಅಲ್ಲೇ ಎಲ್ಲ ಇಟ್ಬಿಟ್ಟಿದ್ದ. ಅದಕ್ಕೋಸ್ಕರ ಎಲ್ಲನೂ ತೆಗೆದು ಆ ಕಡೆ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಪಾತ್ರೆ ವಾಶ್ ಮಾಡೋದು, ವಾಶ್ ಮಾಡೋಕ್ಕೆ ಹಾಕಿ ಈ ಥರ ಎಲ್ಲನೂ
ಇನ್ನು ಉಪ್ಮಾಗೆ ಎಲ್ಲನೂ ಅದು ಎಲ್ಲನೂ ಚೆನ್ನಾಗಿ ಸ್ವಲ್ಪ ಆಯಿಲಲ್ಲೇ ಫ್ರೈ ಆಗಬೇಕಲ್ಲ ಫ್ರೆಂಡ್ಸ್, ಆವಾಗಲೇ ಚೆನ್ನಾಗಿರುತ್ತೆ. ಅಂದರೆ ಕುದಿಯೋ ನೀರಿನಲ್ಲಿ ಕುದಿಸೋಕ್ಕಿಂತನೂ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ತರಕಾರಿ ಎಲ್ಲನೂ ಹಾಕಿರ್ತೀನಲ್ವ, ಅವ್ರಿಗೆ ಆ ಥರ ಜಾಸ್ತಿ ತರಕಾರಿ ಹಾಕಿ ಮಾಡೋದೇ ತುಂಬಾ ಇಷ್ಟಪಡ್ತಾರೆ. ಜಾಸ್ತಿ ತರಕಾರಿ ಆಗ ಕೊತ್ತಂಬರಿ ಅಂತೂ ಜಾಸ್ತಿ ಇರಬೇಕು ಆ ಥರ. ನೋಡಿ ಈ ಥರ ಆಗಿದೆ. ನಾನು ಸ್ವಲ್ಪ ಫ್ರೈ ಆಗಲಿ ಅಂತ, ಇಲ್ಲಾಂದರೆ ಅದು ಒಂಥರ ಸೌಂಡ್ ಬರುತ್ತೆ ಅಲ್ಲ ಫ್ರೆಂಡ್ಸ್, ಈರುಳ್ಳಿ ಆ ಥರ ಎಲ್ಲನೂ ಇರುತ್ತೆ ಅಂತೇಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನೇನು ನೀವು ಎಲ್ಲರಿಗೂ ಉಪ್ಮಾ ಮಾಡೋದು ಬರುತ್ತೆ, ಯಾವ ಥರ ಏನು ಅಂತ ಆದ್ರೂ ನನ್ನ ಡೈಲಿ ರೊಟೀನಲ್ಲಿ ಯಾವ ಥರ ಮಾಡ್ತೀನಿ ಏನು ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಇನ್ನು ತರಕಾರಿ ಎಲ್ಲ ಅಷ್ಟು ಮಾತ್ರ ಫ್ರೈ ಮಾಡಿ ಅದಕ್ಕೆ ಎಷ್ಟು ನೀರು ಬೇಕು ಏನೋ ನೋಡ್ಕೊಂಡು ಹಾಕ್ತಾಯಿದ್ದೀನಿ. ನಾನು 1 ಲೋಟ ರವೆಗೆ 2 ಲೋಟ ನೀರನ್ನ ಸೇರಿಸ್ತೀನಿ. ನೋಡಿ, ನನ್ನ ಮಗ ನೀರು ಕ್ಯಾನನ್ನು ತೊಗೊಂಬಂದ್ಬಿಟ್ಟ. ನನ್ನ ಮಗನ ಇನ್ನರ್ ಫೀಲಿಂಗ್, ಅವ್ನು ಇನ್ನರ್ ಫೀಲಿಂಗ್ ನೋಡಿದ್ರಲ್ಲ ಆ ಥರ ಇರುತ್ತೆ. ಏನು ಮಾಡೋದು, ಇನ್ನು ಬೇಡ ಅನ್ನೋಕ್ಕೂ ಇಲ್ಲ, ಸುಮ್ಮನೆ ಇರೋಕ್ಕೂ ಇಲ್ಲ. ಕ್ಯಾಮ್ರಾ ಆನ್ ಮಾಡಿದ್ದಾಗೆ ನಾನು ಬರ್ತೀನಲ್ಲ ಅಂತ ಅಂದ್ಕೊಂಡಿರ್ತಾನೆ. ನೀರಿಗೆ ಹೋಗಿ ಹಾಗೆ ಹಾಲನ್ನು ತಗೊಂಡು ಬಂದಿದ್ದಾನೆ. ಒಬ್ಬರ ಮನೆಯಲ್ಲಿ ಹಾಕ್ಸ್ಕೊತೀವಿ ಅಲ್ಲಿ. ಇನ್ನು ಇಲ್ಲಿ ನೀರನ್ನ ಹಾಕಿದೆ ಅಲ್ವ, ನೀರಿಗೆ ಇದರಲ್ಲೇ ನಿಂಬೆಹಣ್ಣಿನ ರಸ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಸೇರಿಸಿ ಇವಾಗ ಇದು ಅಷ್ಟೇ ಚೆನ್ನಾಗಿ ಕುದಿಬೇಕು. ತರಕಾರಿ ಎಲ್ಲನೂ ಹಾಕಿರ್ತೀವಲ್ಲ, ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಇನ್ನು ಕೊತ್ತಂಬರಿ ತೊಗೊಂಡಿದ್ದೀನಿ, ಅದು ತೊಳೆದು ಇವಾಗ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸೇರಿಸ್ತೀನಿ. ಅಂದರೆ ತೊಳೆದಿದ್ದೀನಿ, ಕೆಲವರೆಲ್ಲನೂ ಹಾಗೆ ಹಾಕ್ತಿರೋದಿದೆ ಅಂದ್ಕೊತಾರೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ, ತೊಳೆದಿದ್ದೀನಿ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮವ್ರಿಗೆ ಜಾಸ್ತಿ ಕೊತ್ತಂಬರಿ ಆಗಬೇಕಲ್ವ, ಅದಕ್ಕೋಸ್ಕರನೇ ಎಷ್ಟು ಮನೆಯಲ್ಲಿರತ್ತ ನೋಡಿಕೊಂಡು ಅಷ್ಟರಲ್ಲಿ ಹಾಕುವಂಥದ್ದು. ನೋಡಿ, ಕುದೀತಾ ಇದೆ ಈಗಾಗಲೇ. ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು, ಮತ್ತು ರವೆನ ಸೇರಿಸ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಇರ್ತವೆ ನನ್ನ ವಿಡಿಯೋಸು. ಹೇಗಿದ್ದಾವೆ ಏನು ಹೇಗೆ ಅಂತೇಳ್ಬಿಟ್ಟು ಕಾಮೆಂಟ್ ಮಾಡಿ, ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಏನು ಅಂತೇಳ್ಬಿಟ್ಟು. ಇನ್ನು ಉಪ್ಮಾ ಎಲ್ಲರೂ ಮಾಡ್ತಾರೆ, ಆದರೆ ನಾನು ಮಾಡ್ತಾಯಿದ್ದೀನಲ್ಲ ಇವತ್ತು, ಅದಕ್ಕೋಸ್ಕರನೇ ಹಾಗೆ ನಾನು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದಿ ಬರ್ತಾಯಿದೆ. ಇನ್ನೊಂದು ಕಡೆ ಎಣ್ಣೆನೂ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಬೋಂಡ ಹಿಟ್ಟು ಸ್ವಲ್ಪ ಇತ್ತು, ಕರೆಂಟ್ ಹೋಗಿ ಬಂತು, ಅದಕ್ಕೆ ಕ್ಯಾಮ್ರಾ ಸೌಂಡ್ ಮಾಡ್ತಾಯಿದೆ. ಇನ್ನು ಈ ಥರ ಉಪ್ಮಾ ಮಾಡೋದು ಅಂದರೆ ಅವ್ರಿಗೆ ಇದೇ ಥರ ತರಕಾರಿ ಎಲ್ಲ ಜಾಸ್ತಿ ಹಾಕಿ ಮಾಡೋದು ಇಷ್ಟ ಆಗುತ್ತೆ. ಅದಕ್ಕೆ ಇನ್ನು ಚೆನ್ನಾಗಿ ಕುದಿ ಬಂದಿದೆ. ಇನ್ನು ನಾವು ಮೊದಲೇ ಹುರಿದು ಇಟ್ಕೊಂಡಿದ್ದಂಥ ರವೆನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನಾವು ವೈಟು ಚಿಕ್ಕದು ರವೆ ಇರುತ್ತಲ್ವ, ಅದಾದರೆ ಸ್ವಲ್ಪ ಬೇಗನೆ ಆಗಿಬಿಡತ್ತೆ. ಇದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗತ್ತೆ. ಆ ಥರ ನೋಡಿಕೊಂಡು ಕುದಿಸ್ಕೊಳ್ಳಿ. ಅಂದರೆ ನಾವು ನೀರು ಹಾಕ್ಕೊಂಡಿರ್ತೀವಲ್ಲ, 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಥರ, 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು ಹಾಕಬೇಕು. ಈ ತರಕಾರಿ ಎಲ್ಲ ಇರೋದ್ರಿಂದ ಇನ್ನು ಸ್ವಲ್ಪ ಹಂಗೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿದ್ರೂ ಏನು ನಮಗೇನು ಪ್ರಾಬ್ಲಮ್ ಆ ಥರ ಆಗೋದಿಲ್ಲ. ನಾವು ಅದು ನೀರು ಹಿಂಗೋವರೆಗೂ ನಾವು ಕುದಿಸಿದ್ರೆ ಅದು ನಮಗೆ ಚೆನ್ನಾಗೇ ಬರುತ್ತೆ, ಆ ಥರ ಏನೂ ಇಲ್ಲ. ನೋಡಿ, ಈ ಥರ ಎಲ್ಲ ಆಯಿತು ಉಪ್ಮಾ ಅನ್ನೋದು. ಇನ್ನು ನಮ್ಮವರು ಬಂದಿದ್ದರು, ಅವರು ಇನ್ನು ನ್ಯೂಸ್ ನೋಡ್ತಾ ಇರ್ತಾರೆ. ಇನ್ನು ವಾಯ್ಸ್ ಓವರು ಆ ಥರ ಅಲ್ಲೇ ಕೊಡೋಕ್ಕಾಗಲ್ಲ ಅಂತ, ಅದಕ್ಕೋಸ್ಕರನೇ ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟು ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋಂಥದ್ದು. ನೋಡಿ, ಈ ಥರ ಇದೆ. ಇನ್ನೂ ಸ್ವಲ್ಪ ಹಾಗೆ ಕುದಿಸಿ ಮತ್ತು ಆಯಿತು. ಇನ್ನೇನು ಆಲ್ಮೋಸ್ಟ್ ಆಗಿದೆ, ಚೆನ್ನಾಗಿ ಕುದ್ದಿದೆ. ನಾವು ರವೆನೂ ಅಷ್ಟೇ ಚೆನ್ನಾಗಿ ಅಂದರೆ ಫ್ರೈ ಮಾಡ್ಕೊತೀವಿ, ಅದಕ್ಕೋಸ್ಕರ ನಮಗೆ ಚೆನ್ನಾಗಿ ಬರುತ್ತೆ. ನೋಡಿ, ಬಿಸಿ ಬಿಸಿ ತರಕಾರಿ ಉಪ್ಮಾ ರೆಡಿ ಆಗಿದೆ. ಯಾರಿಗೆಲ್ಲ ಉಪ್ಮಾ ಇಷ್ಟ, ಕೆಲವ್ರಿಗೆ ಇಷ್ಟ, ಕೆಲವ್ರಿಗೆ ಇಷ್ಟಪಡಲ್ಲ. ನಾನಂತೂ ಇದು ಚಿಕ್ಕವಾಗಿಂದ ತಿಂದೇ ಇಲ್ಲ ಫ್ರೆಂಡ್ಸ್, ನನಗಿದಂದರೆ ಆಗಲ್ಲ, ಯಾಕೋ ಗೊತ್ತಿಲ್ಲ. ಅಂದರೆ ನಾವು ಚಿಕ್ಕವರಿದ್ದಾಗ ಇದು ಅಂಗನವಾಡಿ ಇತ್ತಲ್ವ, ಅಂಗನವಾಡಿದಲ್ಲಿ ಇದು ರವೆ ಇತ್ತಲ್ಲ, ಗೋಧಿ ರವೆ, ಅದರಲ್ಲಿನೇ ಇದು ಮಾಡಿ ಹಾಕ್ತಾಯಿದ್ದಿದ್ದು. ನನಗೆ ಯಾಕೋ ಆವಾಗ ನೋಡಿ ಏನೋ ಆ ಉಪ್ಮಾ ಮೇಲೆ ಇಂಟ್ರೆಸ್ಟೇ ಹೋಗಿದೆ. ಆವಾಗ ಹಾಕಿ ಬೌಲ್ಗೆ ಹಾಕಿ ಮನೆಗಳಿಗೆ ಕಳಿಸ್ತಾ ಇದ್ದಂಥದ್ದು. ನಾನು ಅಲ್ಲೇನು ತಿಂತಾ ಇರಲಿಲ್ಲ,
ಇದಕ್ಕೆ ಹಾಕ್ಕೊಂಡು ಮನೆಯಲ್ಲೇ ತಂದ್ಕೊಂಬಂದು ಇಟ್ಬಿಡ್ತಾ ಇದ್ದೆ. ಇನ್ನು ಅದರಲ್ಲಿ ಕೊಡ್ತಾ ಇದ್ದಂಥ ಫುಡ್ಡು ಬರ್ತಾ ಇತ್ತಲ್ವ, ಅಂದರೆ ಹಿಟ್ಟು ಥರ ಫುಡ್ಡು ಅಂತ ಹೇಳಿ ಕರಿತಾ ಇದ್ದಿದ್ದು ಅದನ್ನು. ಅದು ಮಾತ್ರ ತುಂಬಾ ಚೆನ್ನಾಗಿರ್ತಾಯಿತ್ತು. ಆ ಫುಡ್ಡು ಆ ಥರದ್ದೇ ಇವಾಗ ಬರೋದಿಲ್ಲ. ಚೆನ್ನಾಗಿ ತಿಂದಿದ್ದೀನಿ ನಾನು ಅದನ್ನು. ಇನ್ನು ಇಲ್ಲಿ ಮಕ್ಕಳು ಊಟ ತಿಂತಾಯಿದೆ. ನಮ್ಮ ಚಿನ್ನ ನನಗೆ ಹಾಕಲಿಲ್ಲ ಅಂತ ಮಲ್ಕೊಂಡ್ಬಿಟ್ಟಿದೆ ಮುನ್ಸ್ಕೊಂಡು. ಎಲ್ಲರೂ ತಿಂತಾ ಇದ್ದಾರೆ, ನಾನು ಮಾತ್ರ ಹಾಕಿಲ್ಲ. ಇರು ಚಿನ್ನ, ನಾವು ವೈಟ್ ರೈಸ್ ಮಾಡಿಕೊಂಡು ತಿನ್ನೋಣ. ವೈಟ್ ರೈಸ್ಗೆ ಇಟ್ಟಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಸೀಗೆಕಾಯಿ, ಇದು ಹುಣಸೆ ಹಣ್ಣಲ್ಲ, ಸೀಗೆಕಾಯಿ ನೆನೆಸಿ ಇಟ್ಟಿದ್ದೀನಿ. ಇದನ್ನು ಪುಡಿ ಮಾಡಿಕೊಂಡು ಬರಬೇಕು. ಇನ್ನೂ ಸ್ವಲ್ಪ ತಗೊಂಡು ಪುಡಿ ಮಾಡಿಕೊಂಡು ಇಟ್ಕೋಬೇಕು. ತುಂಬ ದಿನ ಆಯಿತು, ಪುಡಿ ಎಲ್ಲ ಆಗೋಗಿದೆ. ಮೊದಲು ಮಾಡ್ಕೊಂಡಿದ್ದೆ ಅಲ್ವಾ, ಸೊಪ್ಪುಗಳು ಎಲ್ಲನೂ ಹಾಕಿ ಎಲ್ಲ ಪುಡಿ ಮಾಡಿ ಅದನ್ನು ಎಲ್ಲನೂ ಇಟ್ಕೊಂಡಿದ್ದೆ. ಮತ್ತು ಹಾಕ್ಕೊಂಡು ಬರೋಕ್ಕೇ ಫ್ರೀ ಸಿಗಲಿಲ್ಲ. ಇವಾಗ ಇದನ್ನು ನೆನೆಸಿ ಮಿಕ್ಸಿಗೆ ಹಾಕಿ ತಲೆಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆನೆಸಿ ಇಟ್ಟಿದ್ದೀನಿ. ಇನ್ನು ನಾನು ನೋಡಿ ವೈಟ್ ರೈಸ್ ಮಾಡಿಕೊಂಡು ನಮ್ಮ ಚಿನ್ನಾಗೆ ಹಾಲು ಅನ್ನ ಹಾಕಿ ಸಾಂಬಾರಿತ್ತು ಅದರಲ್ಲೇ ತಿಂತಾಯಿದ್ದೀನಿ. ನಮ್ಮ ಚಿನ್ನ ಜಾಸ್ತಿ ಹಾಲು ಅನ್ನನೇ ತಿನ್ನೋದು. ನಾರ್ಮಲಾಗಿ ನಾನ್ ವೆಜ್ಜಲ್ಲಿ ತಿನ್ನತ್ತೆ. ಮತ್ತು ನೈಟಲ್ಲಿ ಮೆಹಂದಿ ಹಾಕ್ಕೊಂಡೆ ಫ್ರೆಂಡ್ಸ್. ಎಲ್ಲರೂ ಆಷಾಢ ಮಾಸ ಮೊದಲೇ ಹಾಕ್ಕೊಂಡ್ರೆ, ನಾನು ಆಷಾಢ ಮಾಸ ಎಲ್ಲ ಹೊರಟೋದ್ಮೇಲೆ ಲಾಸ್ಟ್ ಡೇ ಹಾಕ್ಕೊಂಡಿದ್ದೀನಿ ನೋಡಿ. ಏನೋ ಈ ಆಷಾಢ ಮಾಸದಲ್ಲಿ ಮೆಹಂದಿ ಹಾಕ್ಕೊಂಡ್ರೆ ಒಳ್ಳೆಯದು ಏನೋ ಅಂತ ಹೇಳಿ ಅಂತಾರಲ್ವ, ಅದಕ್ಕೆ ಆಗಲಿ ಇನ್ನೇನು ಇವತ್ತಿಗೆ ಹೊರಟೋಗುತ್ತಲ್ವ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದೀನಿ. ನೋಡಿ, ಎರಡೂ ಕೈಗಳಿಗೆ ಕಾಲಿಗೂ ಹಾಕ್ಕೊಂಡಿದ್ದೀನಿ. ನನ್ನ ಮಗನೂ ಹೆಲ್ಪ್ ಮಾಡ್ದೆ. ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ.